ಇವ್ರು ರಾಯಲ್ಟಿ ಕಟ್ಟಿನೂ ಕೂಡ ಇವ್ರು ಈ ಥರ ಮಾತಾಡ್ತಾರಂದರೆ ಇವ್ರ ತಲೆ ಸರಿ ಇಲ್ಲ ಅಂತ ನಾನು ಹೇಳ್ತೇನೆ. ಏನು ಮುಂದೆ ಹಿಂಗೆ ಇನ್ನು ಮುಂದೆ ಏನಾರ ಅವರು ಮತ್ತೆ ಇದೇ ಥರನ ಮಾತಾಡಿದರೆ ಮತ್ತು ನಾವು ಪ್ರತಿಭಟನೆ ಮಾಡಿ ಕಲ್ಲಿಲ್ಲಿ ಹೊಡ್ತಾ ತಿಂತಾರೆ BP ಹರೀಶರವರು. ಆ ಥರ ಒಂದು ಪರಿಸ್ಥಿತಿ ಮಾಡ್ಕೊಳ್ಳೋದು ಬೇಡ. ಇನ್ನು ಮುಂದೆ ಸಮಾಧಾನ ಶಾಂತಿಯಿಂದ ಇದ್ದು ಮಿನಿಸ್ಟ್ರಾಗಲಿ ಈ ಮಿನಿಸ್ಟ್ರ್ ಆಗಲಿ ಇನ್ನೊಬ್ಬರು ಮಿನಿಸ್ಟ್ರಾಗಲಿ ಹೋಗಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡಿ ಅಭಿವೃದ್ಧಿ ಮಾಡೋದು ಕಲಿಬೇಕು. ನಮ್ಮ ತಾಲೂಕಿನ MLA ಆದಂಥ BP ಹರೀಶರವರು ಏನು ಸುಮಾರೀಗ 15-20 ದಿವಸದಿಂದಲೂ ಕೂಡ ಅವರು BP ಹರೀಶನ BP ಭಾಳ ರೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ಏನು ಇವತ್ತು ಮೊನ್ನೆ ಕೂಡ ಹರಿಹರ ತಾಲೂಕು ಅಭಿವೃದ್ಧಿ ಬಿಟ್ಟು ಸಾಕಷ್ಟು ಅಭಿವೃದ್ಧಿ ಹರಿಹರದಾಗ ಇದ್ದಾವೆ ಅಂದ್ಬಿಟ್ಟು ಇಲ್ಲಿ ಕಾಡಜ್ಜಿ ಕೆರೆಗೆ ಬಂದು ಸುಮ್ಮನೆ ದಾಳಿ ಮಾಡಿ ಮಿನಿಸ್ಟ್ರಿಗೆ ಬೈಯೋದು ಅಂದ್ಬಿಟ್ರೆ ಮತ್ತು ಬೇರೆ ಏನಿಲ್ಲ ಅವ್ರ ಕೆಲಸ. ಹಂಗಾಗಿ ಅವರು ಕೆಲಸ ಅವರು BJP ಜನ ಬೇಕೋ ಜನ ಅದರಲ್ಲಿ ಬೇಕಾದ್ರೆ ಅವ್ರು ವಿರೋಧ ಮಾಡ್ಬೋದಾಗಿತ್ತು. ಹರಿಹರದಿಂದ ಹರಿಹರ ಶಾಸಕರಾಗಿ ಇಲ್ಲಿ ಬಂದು ಮಣ್ಣು ತುಂಬ್ತೀರಿ, ಅಕ್ರಮ ಮಣ್ಣು ತುಂಬ್ತೀರಿ ಅಂತಂದೇಳಿ ಮಿನಿಸ್ಟ್ರಿಗೆ ಕಳ್ಳತನ ಮಾಡ್ತದ ಅಂತಂದು ಒಂದು ಏಕವಚನ ಶಬ್ದದಿಂದ ಮಾತಾಡಿದ್ದಾರೆ. ಅದು ಅವರೊಬ್ಬ ಶಾಸಕರಾಗಿ ಸೀನಿಯರ್ 2ನೇ ಬಾರಿಗೆ ಗೆದ್ದು ಶಾಸಕರಾಗಿ ಹಿಂಗೆ ಒಬ್ಬ ಸಚಿವರಿಗೆ ಈ ಥರ ಮಾತಾಡೋದು ಅದು ಶುದ್ಧ ತಪ್ಪು. ಅದಾಗೆ ರೈತರಿಗೆ ಅವರು ಏನು ರೈತರು ಅಂತಾರೆ, ನಮಗೆ ಇಲ್ಲಿ ದನ ಕರಿಗೆ ಬೇಸಿಗೆ ನೀರು ಕುಡಿಯೋಕೆ ಬೇಕು, ಮತ್ತು ನಾವು ಕೆರೆ ನಾವು ಹೂಳೆತ್ತಿರ ನಮಗೆ ರೈತರಿಗೆ ಒಳ್ಳೇದಾಗ್ತೈತಿ, ಎಲ್ಲ ರೀತಿಯಿಂದ ಕೆರೆ ನೀರು ನಿಲ್ತೈತಿ ಅಂತಂದು ಅವ್ರು ಅಂತಿದ್ದಾರೆ. ಹಂಗಾಗಿ ಇವರು ಸುಮ್ಮನೆ ಹೋಗೋದು, ಅಲ್ಲಿ ದಾಳಿ ಮಾಡೋದು, ಮಿನಿಸ್ಟ್ರಿಗೆ ಟಾರ್ಗೆಟ್ ಮಾಡ್ಕೊಂಡು ಇವರಿಗೆ ಬೈಯೋದು ಹೆಂಗೆ ಬೇಕಂಗೆ ಆ ಥರ ಮಾಡ್ಕೊಂಡು ಅವರು ಉಚ್ಚಾಟ ಮಾಡೋಕತ್ತಾರೆ. ಒಂದು ಶಾಸಕರಾಗಿ BJP ಮುಖಂಡಾಗಿ ಈ BJP ಧೋರಣೆನ ಆ ಥರನ ಬರೀ ಬೈಯೋದು, ಗುಂಡಾಗಿರಿ ದಾದಾಗಿರಿನ ಅವ್ರದ್ದು ಆ ಥರ ಒಂದು ಶಬ್ದದಿಂದ ಮಾತಾಡ್ತಿದ್ದಾರೆ. ಮತ್ತು ಏನು ಇಲ್ಲಿ ಹರಿಹರದಾಗ ಒಂದು ಕೆಲಸನೂ ಇಲ್ಲಿವರೆಗೆ ಒಂದು ಕೆಲಸನೂ ಕೂಡ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಬರೀ ಮಲ್ಲಣ್ಣವ್ರಿಗೆ ಬೈಯೋದು ಅಂದ್ಬಿಟ್ರೆ ಬೇರೆ ಕೆಲಸ ಏನೂ ಇಲ್ಲ. ಈಗ ಒಂದು ಮಾಡ್ಬೇಕಂದ್ರೆ ಅಲ್ಲಿ ಹರಿಹರದಾಗ ಸುಮಾರೀಗ ಲೋಡ್ ಗಂಟೆ ರೂಟ್ ಹೊಡಿತಾರೆ, ಮಣ್ಣು ಮಳಲು ಎಲ್ಲ ಇರ್ತದೆ. ಅವಾಗ ಎಲ್ಲಿ ಹೋಗಿದ್ರಿ ಇವರು? ಅವಾಗ ಕಣ್ಣಿಗೆ ಕಾಣಲಿಲ್ಲ. ಈಗ ಇಲ್ಲಿ ಬಂದು ಕಾಡಜ್ಜಿ ಕೆರೆ ಮಣ್ಣು ತುಂಬಿದ್ರೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ. ಈಗ ರೈತರಿಗೆ ಕುಡಿಯೋ ನೀರು ಬೇಕು, ದನ ಕರಿಗೆ ನೀರು ಬೇಕು ಅಂದರೆ ಕೆರೆಗೆ ಹೂಳು ಎತ್ತಲೇಬೇಕು. ಈಗ ಸರ್ಕಾರ ದುಡ್ಡು ಕೊಟ್ಟು ಹೂಳು ಎತ್ತಿಸ್ತದೆ ಮುಂಚೆ. ಹೀಗೆ ಮಾಡ್ತೀವಿ, ಅದನ್ನೇ ಹೂಳು ಎತ್ತಿ ರೈತರು ಹೊಲಕ್ಕೆ ಹಾಕ್ಯಂತ ಇದ್ದಾರೆ. ಅದನ್ನೇ ಒಂದು ದೊಡ್ಡ ರಾದಂತ ಮಾಡಿ ಇವರು ಈ ಥರ ಒಂದು ಕೆಟ್ಟ ಶಬ್ದದಿಂದ ಮಾತಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಮತ್ತು ಏನು ಇವತ್ತಿನ ದಿವಸ ಹರಿಹರದಲ್ಲಿ ರಸ್ತೆಗಳು ಸರಿ ಇಲ್ಲ, ರೋಡ್ ಇಲ್ಲ, ಕೆರೆಗೂ ನೀರು ತುಂಬಿಸ್ಬೇಕಾಗಿ ಅದ್ರ ಬಗ್ಗೆ ಒಂದು ಕೂಡ ಗಮನಕ್ಕಿಲ್ಲ, ಯಾವುದೂ ಕೂಡ ಗಮನ ಇಲ್ಲ ಅವರಿಗೆ. ಬರೀ ಮಲ್ಲಣ್ಣನ ಟಾರ್ಗೆಟ್ ಮಾಡ್ಕೊಂಡು ಈಗ ಈ ಥರ ಹಿಂಗೆ ಓಡಾಡ್ತಾ ಇದ್ದಾರೆ. ಅದಕ್ಕೆ ಇದೇ ಥರನೇ ಮುಂದೆ ಅವರು ಇದೇ ಥರ ಮಾತಾಡ್ಕೊಂತ ಹೋದರೆ ಮುಂದೆ ಅವರಿಗೆ ಕಾಂಗ್ರೆಸ್ ಪಕ್ಷ ತಕ್ಕಾಗಿ ಉತ್ತರ ಕೊಡ್ತೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಏನು ಇವತ್ತಿನ ದಿವಸ ಹರೀಶ ಮಾತಾಡೋದು ಹರಿಹರದಲ್ಲಿ ಬೈರಿಂಪಾದ ಅಂತ ಐತಿ. ನಾವಿರೋ ಸಂದರ್ಭದಲ್ಲಿ 58 ಕೋಟಿ ಸ್ಯಾಂಕ್ಷನ್ ಆಗಿತ್ತು ನಮ್ಮ ಸಂಸ್ಥೆ ಸರ್ಕಾರ ಇದ್ದಾಗ. ತಕ್ಷಣ ಸರ್ಕಾರ ಚೇಂಜ್ ಆದ ಮೇಲೆ ಅಲ್ಲಿಂದ ಇಲ್ಲಿ ಪೆಂಡಿಂಗ್ ಇತ್ತು, BJP ಸರ್ಕಾರ ಬಂತು. ಇವರೇ ಕೂಡ ಅದನ್ನ ತಡೆಗಟ್ಟಿರು ಬೈರಿಂಪಾದದ್ದು. ಅಂಥವು ಏಸ್ತಿ ಮಾಡೋಂಗಿಲ್ಲ. ಬರೀ ಮಲ್ಲಣ್ಣವ್ರಿಗೆ ಬೈಯೋದು, MP ಅವ್ರಿಗೆ ಬೈಯೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು ಮಾಡ್ತಾಯಿದ್ದಾರೆ. ಹಂಗಾಗಿ ಇವತ್ತಿನ ದಿವಸ ಏನು ಹರಿಹರದ ಅಭಿವೃದ್ಧಿ ಅಂಕರು ಏನೇನಾಗಿಲ್ಲ. ಏನಾದ್ರು ಕೇಳಿ ಸರ್ಕಾರ ಇಲ್ಲಪ್ಪ, ಸರ್ಕಾರ ಇಲ್ಲ ಅಂತಾರೆ. ನಾನು ಕೂಡ BJP ಇದ್ದಾಗ 630 ಕೋಟಿ ನಾನು ದುಡ್ಡು ತಗೊಂಬಂದು ಕೆಲಸ ಮಾಡಿದ್ದೀನಿ. ಇವ್ರಿಗೆ ಹೋಗ್ಬೇಕು, ಬರೀ ಮಿನಿಸ್ಟ್ರಿಗೆ ಅವ್ರಿಗೆ ಇವ್ರಿಗೆ ಸಚಿವರಿಗೆ ಬೈಕಂತಿದ್ರೆ ಗ್ರ್ಯಾಂಟ್ ಕೊಡ್ತಾರೆ. ಯಾರಾರ ಹೋಗ್ಬೇಕು, ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ನಮ್ಮ ತಾಲೂಕಿನಿಂದ ಕಷ್ಟ ಐತಿ, ಇಷ್ಟು ತೊಂದರೆ ಐತಿ, ಗ್ರ್ಯಾಂಟ್ ಕೊಡಲೇಬೇಕಂತ ಜೋರು ಮಾಡಿ ಕೇಳಬೇಕು ಅಂದ್ಬಿಡ್ತಾರೆ. ಬರೀ ಬೈದಾಡೋದು ಅಂದ್ಬಿಟ್ರೆ ಏನೂ ಮಾಡ್ತಾಯಿಲ್ಲ. ಅವರಿಗೆ ತಲೆ ಸರಿ ಇರೋಂಗೆ ಕಾಣಲ್ಲ. ಮತ್ತು ಏನು ಇವತ್ತಿನ ದಿವಸ ನಮ್ಮ ಹರಿಹರದಲ್ಲಿ ಬೈರಿಂಪಾದದ್ದು ಭಾಳ ತೊಂದರೆ ಇರೋದ್ರಿಂದ ಅದಕ್ಕೆ ಬೆನ್ನತ್ತಿ ಅವರು ಶಾಸಕರ ಹರಿಹರ ಜನ ಓಟ್ ಹಾಕಿದ್ದಾರೆ. ಹರಿಹರ ಜನಕ್ಕೆ ಓಟ್ ಹಾಕಿ ಸಕ್ಕಾಗಿ ಅದಕ್ಕೆ ಕೆಲಸ ಮಾಡಲಿ ಅಂತಂದು ಈ ಸಂದರ್ಭ ಹೇಳ್ತಾ ಒಕ್ಕಾರ SP ಗೂ DC ಗೂ ಫೋನ್ ಮಾಡ್ತಾರೆ. ಈಗ ಅವರು ಮಣ್ಣು ಏರಿದ್ದಾರೆ,
ಏನು ಕಲೇಶ್ವರಿ ಮನೆ ಮಿಲ್ ಮಗ್ಲಾಗ ಅವ್ರ ಅಪ್ಪರ ತಂದೆಯ ಸಮಾಧಿ ಆದ ತಕ್ಕ ಮಟ್ಟ ಮಾಡ್ಬೇಕಾಯ್ತು. ಬಿರ್ಲಾ ಕಂಪ್ನಿಯಿಂದನೂ ಕೂಡ ಬಿರ್ಲಾ ಕಂಪ್ನಿಯವರು ಫ್ಯಾಕ್ಟ್ರಿ ಮಾಡೋಕ್ಕೆ ಆಳವಾಗಿ ತೆಗಿತಾರೆ. ಅಲ್ಲಿಂದನೂ ಕೂಡ ಮಣ್ಣು ಏರ್ಸಿರು ಮತ್ತು ಬೇರೆ ಕಡೆ ಏರ್ಸಿರ್ಬೋದು, ರಾಯಲ್ಟಿ ಕಟ್ಟಿದ್ದಾರೆ. ಇವ್ರು ರಾಯಲ್ಟಿ ಕಟ್ಟಿನೂ ಕೂಡ ಇವ್ರು ಈ ಥರ ಮಾತಾಡ್ತಾರಂದ್ರೆ ಇವ್ರ ತಲೆ ಸರಿ ಇಲ್ಲ ಅಂತ ನಾನು ಹೇಳ್ತೇನೆ. ಏನು ಮುಂದೆ ಹಿಂಗೆ ಇನ್ನು ಮುಂದೇನಾರ ಅವರು ಮತ್ತು ಇದೇ ಥರನ ಮಾತಾಡಿದ್ರೆ ಮತ್ತು ನಾವು ಪ್ರತಿಭಟನೆ ಮಾಡಿ ಕಲ್ಲಿಲ್ಲಿ ಹೊಡ್ತಾ ತಿಂತಾರೆ ಬಿ ಪಿ ಹರೀಶ್ರವರು. ಆ ಥರ ಒಂದು ಪರಿಸ್ಥಿತಿ ಮಾಡ್ಕೊಳ್ಳೋದು ಬೇಡ. ಇನ್ನು ಮುಂದೆ ಸಮಾಧಾನ ಶಾಂತಿಯಿಂದ ಇದ್ದು ಮಿನಿಸ್ಟ್ರಾಗಲಿ ಈ ಮಿನಿಸ್ಟ್ರಾಗಲಿ ಇನ್ನೊಬ್ಬರು ಮಿನಿಸ್ಟ್ರಾಗಲಿ ಹೋಗಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡಿ ಅಭಿವೃದ್ಧಿ ಮಾಡೋದು ಕಲಿಬೇಕು.